ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನೆ ಎಪಿಸೋಡ್ ಆದ್ಮೇಲೆ ಮಿಡ್ ನೈಟ್ ಅಲ್ಲಿ ಏನಾಯ್ತು, ಯಾರ್ಯಾರ ಬಗ್ಗೆ ಏನೆಲ್ಲ ಮಾತಾಡಿದ್ರು, ಮುಖ್ಯವಾಗಿ ಕಾವ್ಯ ಗಿಲ್ಲಿ ನಾನೊಂದು ತೀರಾ ನೀನೊಂದು ತೀರಾ, ಗಿಲ್ಲಿ ಕಾವ್ಯ ದೂರ ದೂರ, ವೀಕ್ಷಕರ ಮನಸ್ಸು ಬಾರ ಬಾರ. ಆಕ್ಚುಲಿ ಅವರು ಬ್ರೇಕ್ ಆಗಿದ್ದಕ್ಕೆ ವೀಕ್ಷಕರು ತುಂಬಾ ಹರ್ಟ್ ಆಗ್ತದೆ ಅಂತ ಅನಿಸ್ತಾ ಇದೆ. ತುಂಬಾ ಕಮೆಂಟ್ಸ್ ಬರ್ತಾ ಇದೆ, ಅವ್ರ ಬಗ್ಗೆ ವಿಡಿಯೋ ಮಾಡಿ ಅಂತೆಲ್ಲ ಕಮೆಂಟ್ ಆಗ್ತಾರೆ, ವಿಡಿಯೋಗಳೆಲ್ಲ ಕಳಿಸ್ತಾ ಇದ್ದಾರೆ. ಮುಖ್ಯವಾಗಿ ಅವ್ರ ಬಗ್ಗೆ ಕಳಿಸಿರಂತಲ್ಲ, ನಾನು ನೈಟ್ ನೋಡಿದಾಗ ಗಿಲ್ಲಿ ಒಂದು ಮಾತು ಹೇಳ್ತಾನೆ ಕಾವ್ಯಗೆ, ನನಗೆ ಸ್ವಾಭಿಮಾನ ಇಲ್ವಾ, ಸ್ವಾಭಿಮಾನ ಬಿಟ್ಟು ನಾನು ಮಾತಾಡಲ್ಲ ಅಂತ ಧನುಷ್ ಹೇಳ್ತಾನೆ. ಮಿಡ್ ನೈಟ್ ಅಲ್ಲಿ ಯಾರೆಲ್ಲ ಏನೆಲ್ಲ ಮಾತಾಡಿದ್ರು, ಮುಖ್ಯವಾಗಿ ನಮ್ಮ ಗಿಲ್ಲಿ ಕಾವ್ಯ ಇಬ್ರು ತುಂಬಾ ಒಂದು ಕಾನ್ವರ್ಸೇಷನ್ ನಡೆಸ್ತಾರೆ. ಅಂದ್ರೆ ಅವರಿಬ್ರು ಮಾತಾಡಲ್ಲ, ಮಧ್ಯದಲ್ಲಿ ಸ್ಪಂದನ ಮತ್ತು ಧನುಷ್ ಗೌಡ ಇರ್ತಾರೆ, ಅಲ್ಲಿ ಗಿಲ್ಲಿ ಮತ್ತು ರಕ್ಷಿತಾ ಇರ್ತಾರೆ. ಆ ಟೈಮಲ್ಲಿ ನಮ್ಮ ಗಿಲ್ಲಿ ಒಳ್ಳೊಳ್ಳೆ ಮಾತೆಲ್ಲ ಆಡ್ತಾನೆ. ಆಯ್ತವ, ನೀನ್ ಬೇರೆ ಮಾತು ಕೇಳಿ ದೂರನೇ ಇರು, ನಾನೇನು ಹತ್ರ ಬಾ ಅಂತ ಹೇಳಲ್ಲ, ನನ್ನ ಹತ್ರ ಮಾತಾಡ್ಸಂತ ನಾನು ಹೇಳಲ್ಲ, ನಿನ್ಗೂ ರೇಗ್ಸಲ್ಲ, ಅದು ನಿನ್ನಿಷ್ಟ, ನೀನು ಎಲ್ಲಿ ಇರೋ ಹೆಂಗ ಇರೋ ಖುಷಿಯಾಗಿರೋ ಅಷ್ಟವ, ಅಷ್ಟೇ ನಂಗೆ ಬೇಕಾಗಿರೋದು ಅಂತ ಹೇಳ್ತಾರೆ. ಏನೋ ಗಿಲ್ಲಿ ತುಂಬಾ ಸೀರಿಯಸ್ ಆಗಿ ಮಾತಾಡ್ತೀಯ ಅಂತ ಧನು ಅವ್ರು ಕೇಳಿದಾಗ ಗಿಲ್ಲಿ ಅವ್ರು ಹೇಳ್ತಾರೆ ಏನಂತ ಗೊತ್ತಾ, ಅಣ್ಣ ನನಗೆ ಸ್ವಾಭಿಮಾನ ಇಲ್ವಾ, ಸ್ವಾಭಿಮಾನ ಬಿಟ್ಟು ನಾನು ಮಾತಾಡಬೇಕಂತ ಸೀರಿಯಸ್ ಆಗಿ ಮಾತಾಡ್ತಾನೆ. ಅಲ್ಲಿ ಏನಾಗಿತ್ತು, ಆ ವಿಷಯ ಯಾಕೆ ಬಂತು, ಆ ಕಾನ್ವರ್ಸೇಷನ್ ಏನಾಗಿತ್ತು, ಮುಖ್ಯವಾಗಿ ಅದಾದ್ಮೇಲೆ ರಾಶಿಕಾ ಅವ್ರಿಗೆ ಮಡಿಕೆ ಹೊಡೆದ್ರೆ ತಲೆ ಹೊಡೆದಂಗೆ ಆಗಿತ್ತಂತೆ. ಧನುಷ್ ಆಗಿರ್ಬೋದು, ಅಭಿಷೇಕ್ ಆಗಿರ್ಬೋದು, ಮತ್ತೆ ನೀವು ಹೊಡೆದಾಗ ಆಗ್ಲಿಲ್ವಾ ಅಂತ ಧನುಷ್ ಕೇಳಿದಾಗ ನಾನು ಕಾಮನ್ ಆಗಿ ಹೊಡೆದೆ, ಬಟ್ ನೀವು ಮಾತ್ರ ನನ್ನ ತಲೆಗೆ ಹೊಡೆದ್ರಿ ಅಂತ ರಾಶಿಕಾ ಅವ್ರು ಹೇಳ್ತಾ ಇದ್ರಂತೆ. ಮುಖ್ಯವಾಗಿ ಈ ಮಿಡ್ ನೈಟ್ ಅಲ್ಲಿ ರಘು, ರಕ್ಷಿತಾ, ಕಾವ್ಯ, ಗಿಲ್ಲಿ ಇವ್ರ ಮಧ್ಯೆ ನಡೀತು ಒಂದು ಕಾನ್ವರ್ಸೇಷನ್, ಇವ್ರ ಬಗ್ಗೆ ನಡೀತಾ ಇರುತ್ತೆ. ಎಸ್ಪೆಷಲಿ ನಮ್ಮ ಗಿಲ್ಲಿ ಕಾವ್ಯ ಎಮೋಷನ್ ಟಾಕ್ ಆದ್ರೆ, ಗಿಲ್ಲಿ ರಕ್ಷಿತಾ ಅವ್ರ ಬಗ್ಗೆ ತುಂಬಾ ಕಾಮಿಡಿ ಇರುತ್ತೆ. ಏನೆಲ್ಲ ನಡೀತು ಮಿಡ್ ನೈಟ್ ಅಲ್ಲಿ ಬೇಕಾದ್ರೆ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ, ನಮ್ಮ ಗಿಲ್ಲಿ ಅವ್ರು ಏನ್ ಹೇಳ್ತಾರಂತ. ಇಬ್ರು ಸ್ವಾಭಿಮಾನ ಏನಾಗ್ತದೆ, ಸ್ಟಾರ್ಟಿಂಗ್ ಅಲ್ಲಿ ರಾಶಿಕಾ ಮತ್ತು ಸೂರಜ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಗಿಲ್ಲಿ ವಿಷಯಗಳು ಬರುತ್ತೆ. ಅಣ್ಣ ಯಾವತ್ತಾಗ್ಲಿ ಏಳು ಮಾತು ಕೇಳಬಾರ್ದು ಅಣ್ಣ, ಏಳು ಮಾತು ಕೇಳಿದ್ರೆ ಹಿಂಗೆ ಆಗೋದಂತ ಗಿಲ್ಲಿ ಹೇಳ್ತಾರೆ ಧನುಷ್ ಗೌಡ ಅವ್ರಿಗೆ. ಆವಾಗ ಟಕ್ ಅಂತ ರಿಪ್ಲೈ ಕೊಡ್ತಾರೆ ಯಾರು, ಕಾವ್ಯ ಅವರು, ನಾನೇನು ಏಳು ಮಾತು ಕೇಳಿ ಆಟ ಆಡ್ತಾ ಇಲ್ಲ, ನನ್ನ ಆಟ ನಾನು ಆಡ್ತಾ ಇದ್ದೀನಿ ಅಂತ ಅಲ್ಲಿ ಹೇಳ್ತಾರೆ. ಅದಾದ್ಮೇಲೆ ಧನುಷ್ ಗೌಡ ಕೇಳ್ತಾರೆ, ಏನೋ ಎಲ್ಲ ಸೀರಿಯಸ್ ಆಗಿ ಮಾತಾಡ್ತಿಲ್ಲ ಅಂತ. ಅಣ್ಣ ನನಗೆ ಸ್ವಾಭಿಮಾನ ಇಲ್ವಾ, ಸ್ವಾಭಿಮಾನ ಬಿಟ್ಟು ಮಾತಾಡ್ಬೇಕಾ ಅಂತ ಗಿಲ್ಲಿ ಹೇಳ್ತಾರೆ. ಆ ಟೈಮಲ್ಲಿ ಕಾವ್ಯ ಅವ್ರು ಹೇಳ್ತಾರೆ, ನಿಮ್ಮ ಸ್ವಾಭಿಮಾನಕ್ಕೆ ತಕ್ಕೊ ಬರೋ ಕೆಲಸ ನಾನು ಏನೂ ಮಾಡಿಲ್ಲ, ಆದ್ರೆ ಎಲ್ಲರ ಮುಂದೆ ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲರ ಮುಂದೆ ಜಸ್ಟಿಫಿಕೇಶನ್ ಕೊಡೋ ಅವಶ್ಯಕತೆ ಇಲ್ಲ, ನಾನು ಆಮೇಲೆ ಮಾತಾಡ್ತೀನಿ ಅಂತ ಕಾವ್ಯ ಅವ್ರು ಹೇಳ್ತಾರೆ. ಡೆಫಿನೆಟ್ಲಿ ಏನಂದ್ರೆ, ಈಗ ಗಿಲ್ಲಿ ಕಾವ್ಯ ಅಂದ್ರೆ ಒಳಗಡೆ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಜೋಡಿ ಚೆನ್ನಾಗಿದೆ. ಇವ್ರ ತುಂಟಾಟ ಆಗಿರ್ಬೋದು, ಇವ್ರ ಟಾಮ್ ಅಂಡ್ ಜರ್ನಿ ಆಟ ಆಗಿರ್ಬೋದು, ಇವರ ಒಂದು ಜಗಳ ಆಗಿರ್ಬೋದು, ಸಣ್ಣ ಪುಟ್ಟ ವಿಷಯಗಳೆಲ್ಲ ಇರ್ತಾವಲ್ಲ, ಅವ್ರು ನೋಡಿದಾಗ ಇವರಿಬ್ರು ಹೀಗೆ ಇದ್ರೆ ಚಂದ ಇರುತ್ತೆ ಅನ್ನೋ ಒಂದು ಮನಸ್ಸಿಗೆ ಬರುತ್ತೆ. ಹೊರಗಡೆ ವೀಕ್ಷಕ ಕೂಡ ಮ್ಯೂಚುವಲ್ ಫ್ಯಾನ್ಸ್ ತುಂಬಾನೇ ಇದ್ದಾರೆ, ಗಿಲ್ಲಿ ಕಾವ್ಯ, ಕಾವ್ಯ ಗಿಲ್ಲಿ ಅಂತ. ಆದ್ರೆ ಇಲ್ಲಿ ಏನಾಗುತ್ತಂದ್ರೆ, ಬಿಗ್ ಬಾಸ್ ಮನೇಲಿ ಇದಾರಲ್ಲ, ರಾಶಿಕಾ ಆಗಿರ್ಬೋದು, ರಿಷಾ ಆಗಿರ್ಬೋದು, ತುಂಬಾ ದಿನಗಳಿಂದ ಪ್ಲಾನ್ಗಳು ಮಾಡಿದ್ರು ಇವರಿಬ್ಬರನ್ನ ಸಪ್ರೇಟ್ ಮಾಡಬೇಕು. ಕೇವಲ ರಾಶಿ ನಮ್ಮ ರಿಷಾ ಗೌಡ ಅಂತಲ್ಲ, ಅಲ್ಲಿ ಅಶ್ವಿನಿ ಗೌಡ ಕೂಡ ಅದನ್ನೇ ಟ್ರೈ ಮಾಡ್ತಾ ಇದ್ರು ಕೆಲವು ದಿನಗಳ ಹಿಂದೆ. ಇಲ್ಲಾದಾಗ ಇವ್ರು ಬಂದು ನಿನ್ನೆ ಎಪಿಸೋಡ್ ನೋಡಿರ್ತಾರ, ನಮ್ಮಿಬ್ಬರನ್ನ ಈ ರೀತಿ ಮಾತಾಡ್ತಾರೆ, ನಾವ್ ಈಗಲಿಂದ ಮಾತಾಡೋದು ಬೇಡ ಅಂತ ಹೇಳ್ತಾರೆ. ಅಲ್ಲಿಗೆ ಕಾವ್ಯಾಗೆ ಗಿಲ್ಲಿ ಹೇಳ್ತಾರೆ ಏನಂತ, ನೀನ್ ಯಾರೋ ಮಾತು ಕೇಳಿ ಯಾರೋ ಏನು ಅಂತಾರಂತ ನಮ್ಮಿಬ್ಬರ ಒಂದು ಸ್ನೇಹನ ಸಪ್ರೇಟ್ ಮಾಡಕ್ಕೆ ನೀನ್ ಟ್ರೈ ಮಾಡ್ತಾ ಇದೀಯ, ಅದು ಬೇಡ ಅಂತ ಹೇಳ್ತಾರೆ. ಆದ್ರೂ ಕೂಡ ಕಾವ್ಯ, ನನ್ನ ರೇಗಿಸ್ಬೇಡ, ನನ್ನ ಮಾತಾಡ್ಸ್ಬೇಡ, ರೇಗಿಸ್ಬೇಡ, ನನ್ನ ಈಗಿಂದ ಇದ್ಬೇಡ ಅಂತ, ಇಲ್ಲ ನಾನು ರೇಗಿಸ್ತೀನಿ ಅಂತಾರೆ. ನಿನ್ನಿಂದ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ, ನಿನ್ನಿಂದ ನನ್ನ ಆಟಕ್ಕೆ ತೊಂದರೆ ಆಗ್ತಾ ಇದೆ ಅಂತೆಲ್ಲ ಕಾವ್ಯ ಅವ್ರು ಹೇಳ್ತಾರೆ. ಆ ಟೈಮಲ್ಲಿ ಗಿಲ್ಲಿ ಏನಂತಾರೆ ಅಂದ್ರೆ, ಹೌದಾ ಆಯ್ತಾ ಬಿಡು, ಇನ್ಮೇಲೆ ಮಾತಾಡಲ್ಲ. ಮಾತಾಡಲ್ಲ ಅಂತೇನಿಲ್ಲ, ಸುಮ್ಮನೆ ಕಂಟೆಸ್ಟೆಂಟ್ ಆದ್ಮೇಲೆ ನೀವು ಮಾತಾಡ್ಲೇಬೇಕಂತ, ಮಾತಾಡ್ಸ್ಬೇಕಾದ್ರೆ ರೂಲ್ಸ್ ಏನಿಲ್ಲ, ಮಾತಾಡದೆ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನೈಟ್ ತುಂಬಾ ಡಿಸ್ಕಷನ್ ಆಗುತ್ತೆ. ಯಾಕಂದ್ರೆ ಡಿಸ್ಕಸ್ ಆದಾಗ ಅಲ್ಲಿ ಸ್ಪಂದನ ಆಗಿರ್ಬೋದು, ಧನುಷ್ ಆಗಿರ್ಬೋದು ಇರ್ತಾರೆ. ಯಾವ ಕಾರಣಕ್ಕೆ ಈ ರೀತಿ ಅಂದ್ರೆ, ಕಂಪ್ಲೀಟ್ ಆಗಿ ಹೇಳೋ ಮಾತು ಕೇಳಿದ್ರೆ ಹಿಂಗೆ ಆಗೋದು ಅಂತೆಲ್ಲ ಹೇಳಿದಾಗ ಕಾವ್ಯ ಅವರು ಅದನ್ನ, ನಾನು ಹೇಳಿ ಮತ್ತೆ ಹೆಂಗೆ ಕೇಳಲ್ಲ, ನಾನು ಆಟ ಆಡ್ತಾ ಅಂತಾರೆ, ಎಲ್ಲರ ಮುಂದೆ ನಾನು ಮಾತಾಡಲ್ಲ, ನಾವಿಬ್ರೇ ಮಾತಾಡೋಣ ಅಂತಾರೆ. ಬಟ್ ಇಲ್ಲಿ ಗಿಲ್ಲಿ ಅಂತ ಸ್ವಲ್ಪ ಫೀಲ್ ಆಗಿದೆ ಅಂತ ನಿಜ. ಒಂದಂತೂ ಸತ್ಯ, ಈಗ ಒಂದು ಹುಡುಗಿ ನನ್ನ ರೇಗಿಸ್ಬೇಡ, ನನ್ನ ಹತ್ರ ಮಾತಾಡಬೇಡ, ನಾವಿಬ್ರು ಈ ರೀತಿ ಇರೋದು ಬೇಡ ಅಂತ
ಹೇಳ್ದಾಗ ಏನಾಗುತ್ತಂದ್ರೆ ಕಂಪ್ಲೀಟ್ ಒಂದು ಹುಡುಗ ಸ್ವಾಭಿಮಾನ ಪ್ರಶ್ನೆ ಬರುತ್ತಾ ಅಂದ್ರೆ ಅದು ನಿಮಗೆ ಬಿಟ್ಟಿರೋ ವಿಷಯ. ಯಾಕೆ ಅಂದ್ರೆ ಬೇಡ ಅಂದಮೇಲೆ ಬೇಡ. ಈಗ ತೀಟ್ಲೆ ಮಾಡೋದು ತುಂಟಾಟ ಮಾಡೋದು ಅದು ಬೇರೆ ಇರುತ್ತೆ, ಬಟ್ ಹುಡುಗಿ ಡೈರೆಕ್ಟ್ ಆಗಿ ಬೇಡ ಅಂದಮೇಲೆ ಬೇಡ ಆಗಿರುತ್ತೆ. ಬಟ್ ಇಲ್ಲಿ ಯಾಕೆ ಅಂದ್ರೆ ನನಗೆ ಕಾವ್ಯ ಅವ್ರ ಬಗ್ಗೆ ಒಂದು ಇದು ಬರುತ್ತೆ. ಯಾಕಂದ್ರೆ 100 ಜನ 100 ಮಾತಾಡಲಿ, ಬಿಗ್ ಬಾಸ್ ಮನೇಲಿ ಆಗಿರ್ಬೋದು, ಯಾರೇ ಏನು ಮಾತಾಡ್ಬೋದು, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದಾಗ ಬೇರೆ ಜಸ್ಟಿಸ್ ಆಗಿರ್ಬೋದು, ಬೇರೆ ಒಂದು ಬಿಲೀವ್ ಆಗಿರ್ಬೋದು, ನಿಮ್ಗೆ ಅವಶ್ಯಕತೆ ಇಲ್ಲ. ಕಂಪ್ಲೀಟ್ ಆಗಿ ಗಿಲ್ಲಿ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರು, ಆಗಾಗ್ಲಾದ್ರು ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ರು. ಇವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಸ್ವಲ್ಪ ಸ್ಕ್ರೀನ್ ಸ್ಪೇಸ್ ಕಡಿಮೆ ಸಿಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಕಾವ್ಯರ ಬಗ್ಗೆ. ಯಾಕೆ ಅಂದ್ರೆ ಜೋಡಿಗಳಾದಾಗ ಕೆಲವು ಜೋಡಿ ನಮಗೆ ಏನಪ್ಪ ಕ್ರಿಂಜ್ ಆಗಿದೆ, ನೋಡೋಕ್ಕೆ ಆಗಲ್ಲ ಅಂತ ಅನಿಸೋ ಜೋಡಿಗಳಲ್ಲಿ ಈ ಜೋಡಿ ಜೊತೆಗಿದ್ರೆ, ಈ ಜೋಡಿ ಜಗಳ ಆಡ್ತಿದ್ರೆ, ಈ ಜೋಡಿ ತುಂಟಾಟ ಮಾಡ್ತಾ ಇದ್ರೆ, ಕಾಮಿಡಿ ಮಾಡ್ತಾ ಇದ್ರೆ ಚಂದ ಇರುತ್ತೆ ಅಂತೆಲ್ಲ ಥಿಂಕಿಂಗ್ ಬರುತ್ತೆ. ಬಟ್ ಅಂಥದ್ರಲ್ಲಿ ಸಪ್ರೇಟ್ ಆದಾಗ ಸ್ವಲ್ಪ ಫ್ಯಾನ್ಸಿಗೆ ಹರ್ಟ್ ಆಗೋದು ಗ್ಯಾರಂಟಿ, ಅದೇ ಆಗ್ತಾ ಇದೆ. ಇನ್ನು ಅದಾದ್ಮೇಲೆ ಕಂಪ್ಲೀಟ್ ಆಗಿ ಇಲ್ಲಿ ಯಾಕೆ ಅಂದ್ರೆ ಇಬ್ಬರು ಜೊತೆಗಿದ್ರೆ ಗಿಲ್ಲಿ ಸುಮ್ಮನೆ ಇರಲ್ಲ. ಅಂಥದ್ರಲ್ಲಿ ಈ ವಿಷಯನ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂದ್ರೆ ನೀವು ಒಂದ್ಸಲ ಥಿಂಕ್ ಮಾಡಿ ಇನ್ನು ಏನೆಲ್ಲ ನಡೆದಿರ್ಬೋದು ಅಂತ. ಹಂಗಂತ ಇಲ್ಲ ನಾನು ಕಾವ್ಯ ತಪ್ಪಂತ ಹೇಳ್ತಾ ಇಲ್ಲ, ಬಟ್ ಏನಾಗುತ್ತೆ ಅಂದ್ರೆ ನಿಮ್ಮಿಬ್ರ ಮೇಲೆ ನಿಮ್ಗೆ ನಂಬಿಕೆ ಇದ್ದ ಮೇಲೆ ಬೇರೆಯವ್ರ ಮಾತು ಅವಶ್ಯಕತೆನೇ ಇಲ್ಲ. ಬೇರೆಯವ್ರು ಏನಾದ್ರು ಜಸ್ಟಿಫೈ ಕೊಡ್ರಿ, ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ಏನ್ ಬೇಕಾದ್ರೂ ಅನ್ಕೊಳ್ಳಿ, ಅದು ಅವಶ್ಯಕತೆನೇ ಇಲ್ಲ. ಬಟ್ ನಿಮ್ಮ ಮೇಲೆ ನಿಮ್ಗೇನೆ ಸ್ವಲ್ಪ ನಂಬಿಕೆ ಕಳ್ಕೊಂಡ್ಮೇಲೆ ಇದೆಲ್ಲ ಶುರುವಾಗುತ್ತೆ. ಇದನ್ನು ಎಲ್ಲಿ ಎಂಡ್ ಆಗುತ್ತೋ ಗೊತ್ತಿಲ್ಲ. ಕಂಪ್ಲೀಟ್ ಆಗಿ ಮಿಡ್ ನೈಟ್ ಅಲ್ಲಿ ಇದೊಂದು ಕಾನ್ವರ್ಸೇಷನ್ ನಡೆಯುತ್ತೆ. ಅಂದ್ರೆ ಇಲ್ಲಿ ಸ್ಪಂದನ ಆಗಿರ್ಬೋದು, ಧನುಷ್ ಗೌಡ ಆಗಿರ್ಬೋದು, ಗಿಲ್ಲಿ ಈ ರೀತಿ ಸೀರಿಯಸ್ ತಗೊಂತಾರ ಅಂತ ಅನ್ಕೊಂಡಿರ್ಲಿಲ್ಲ ಅಂತೆ. ಅವ್ರು ಹೇಳ್ತಾರೆ, ಏನೋ ಗಿಲ್ಲಿ ನೀನ್ ಕೂಡ ಸೀರಿಯಸ್ ತಗೊಂತೀಯ ಅಂತ ಹೇಳ್ತಾರೆ. ಅಣ್ಣ ಸ್ವಾಭಿಮಾನ ಕಣ, ಸ್ವಾಭಿಮಾನ ಬಿಟ್ಟು ಮಾತಾಡ್ಬೇಕಣ್ಣ ಅಂತೆಲ್ಲ ಕೇಳ್ತಾರೆ. ಸ್ವಾಭಿಮಾನ ತಕ್ಕೊಬರೋ ಕೆಲಸ ನಾನು ಏನು ಮಾಡಿಲ್ಲ ಅಂತ ಕಾವ್ಯ ಬೇರೆ ಹೇಳ್ತಾರೆ. ಇದೆಲ್ಲ ಆದ್ಮೇಲೆ ನಮ್ಮ ರಘು ಮತ್ತು ರಕ್ಷಿತಾ ಗಿಲ್ಲಿ ಅವ್ರು ಮಾತಾಡಿರ್ತಾರೆ. ಇಲ್ಲಿ ಮುಖ್ಯವಾಗಿ ಗಿಲ್ಲಿಗೆ ಕೆಲಸ ಕೊಟ್ಟಿರ್ತಾರೆ, ಏನೋ ಪಾತ್ರೆ ತೊಳೆಯೋ ಕೆಲಸ. ಅವರೆಲ್ಲ ಅಲ್ಲಿ ಮಾತಾಡ್ತಾ ಇರ್ತಾರೆ ಕಿಚನ್ ಅಲ್ಲಿ. ಏನಂತಂದ್ರೆ ಸಪ್ರೇಟ್ ಆಗಿ ನಮ್ಮ ಇವರು ಅಭಿಷೇಕ್ ಆಗಿರ್ಬೋದು, ಧ್ರುವಂತ್ ಆಗಿರ್ಬೋದು ತುಂಬಾ ಮಾತಾಡ್ತಾ ಇರ್ತಾರೆ. ನಾವಿಬ್ರು ಹೋಗಿ ಪಾತ್ರೆ ತೊಳೆಯೋಣ ಅಂತ ಅವ್ರು ಇನ್ನೂ ಮುಗಿಸ್ತಾ ಇಲ್ಲ, ಏನೋ ಮಾಡ್ತಾ ಇದ್ದಾರೆ ಕಿಚನ್ ಅಲ್ಲಿ, ಇನ್ನೂ ಏನ್ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ರಘು ಅವ್ರು ಏನಂದ್ರೆ ರಘು ಅವ್ರನ್ನ ಕಾಮಿಡಿ ಪೀಸ್ ತರ ಮಾಡಬೇಡ, ಅಣ್ಣ ಒಳ್ಳೆ ಬಾಡಿ ಬಿಲ್ಡರ್ ಇದ್ದಾನೆ, ನೀನು ಹೋಗಿ ಅಣ್ಣನ ಆ ರೀತಿ ಮಾತಾಡ್ತೀಯಲ್ಲ, ಆ ರೀತಿ ಮಾತಾಡಬೇಡ ಅಂತ ನಮ್ಮ ರಕ್ಷಿತ್ ಅವ್ರು ಹೇಳ್ತಾರೆ. ಇಲ್ಲಿ ಏನು ಗೊತ್ತಾ, ಯಾವಾಗಾದ್ರೆ ಸ್ವಲ್ಪ ಕಾವ್ಯ ಹತ್ರ ಕಟ್ ಆಫ್ ಆಯ್ತು, ನಮ್ಮ ಕಳ್ಪುಟ್ಟಿ ಮತ್ತೆ ನಮ್ಮ ಗಿಲ್ಲಿ ಅವರು ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಕಾಮಿಡಿ ಮಾಡ್ಕಂತ, ಫನ್ ಮಾಡ್ಕಂತ, ತುಂಬಾ ನಕ್ಕಂತ, ತುಂಬಾ ಹ್ಯಾಪಿಗೆ ಇದಾರ ಅಂತ ಹೇಳ್ಬೋದು. ಬಟ್ ಕಾವ್ಯ ಕೂಡ ತುಂಬಾ ಸ್ವಲ್ಪ ಲೋನ್ಲಿ ಫೀಲ್ ಆಗ್ತಾ ಇದ್ರು. ಆ ಗಿಲ್ಲಿ ಕೂಡ ಈಗ ಪಕ್ಕಪಕ್ಕಲ್ಲ ಬೆಡ್ ಇದೆ, ಪಕ್ಕಪಕ್ಕಲ್ಲಿ ಬೆಡ್ ಇದ್ರು ಇಬ್ರು ಮಾತಾಡಲ್ಲ ಅಂದ್ರೆ ಎಷ್ಟು ಮನಸ್ತಾಪ ಬಂದಿರ್ಬೋದು ಅಂತ ಒಂದ್ಸಲ ಥಿಂಕ್ ಮಾಡಿ. ಎಕ್ಸಾಕ್ಟ್ಲಿ ನಿನ್ನೆ ಮಿಡ್ ನೈಟ್ ಅಲ್ಲಿ ಅದೇ ಆಗ್ತಾ ಇತ್ತು. ಇಲ್ಲಿ ಇಬ್ಬರದು ತಪ್ಪು ಅಂತ ಹೇಳಲ್ಲ, ಬಟ್ ಕೆಲವು ವಿಷಯಗಳಲ್ಲಿ ಇದು ಆಗ್ತಾ ಇದೆ. ಆ ವಿಷಯ ಅಂತ ಬಂದಾಗ ಕಂಪ್ಲೀಟ್ ಆಗಿ ಅಲ್ಲಿ ಟಾಸ್ಕ್ ಬಗ್ಗೆನೂ ಮಾತಾಡ್ತಾ ಇಲ್ಲ, ಬೇರೆ ಎಲ್ಲೂ ಮಾತಾಡ್ತಿಲ್ಲ, ಇದೇ ನಡೀತಾ ಇತ್ತು. ಮುಖ್ಯವಾಗಿ ಜಾಹ್ನವಿ ಬಗ್ಗೆ ಮಾತಾಡ್ತಾರೆ ಕಾವ್ಯ, ಸ್ಪಂದನ. ಯಾಕೆ ಅಂದ್ರೆ ಇದಕ್ಕಿಂತ ಮುಂಚೆ ನಮ್ಮ ಅಶ್ವಿನಿ ಗೌಡ ಹತ್ರ ಇದ್ದಾಗ ನನ್ನ ಹತ್ರ ಹೇಳಿದ್ದು, ಅವ್ರು ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ, ಅವ್ರ ತಪ್ಪು ಹಾಗೆ ಹೀಗೆ ಅಂತ. ಈಗಲೂ ಮಾಡ್ತಿರೋದು ಅದನ್ನೇ. ನನ್ನ ಹತ್ರ ಇದ್ದಾಗ ಈಗ ಮಾತಾಡ್ತಾ ಇದ್ರು, ಮತ್ತೆ ಈಗ ನಮ್ಮ ಹತ್ರ ಮಾತಾಡ್ಬಿಟ್ಟು ಮತ್ತೆ ಅಲ್ಲೇ ಅಶ್ವಿನಿ ಹತ್ರ ಹೋಗಿ ಅದೇ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿ ಅದ್ರ ಬಗ್ಗೆ ಕೂಡ ಕಾವ್ಯ ಸ್ಪಂದನ ಇಬ್ರು ಮಾತಾಡ್ತಾರೆ. ಇನ್ನು ಅದಾದ್ಮೇಲೆ ಸ್ಪಂದನ ಹೇಳ್ತಾರೆ, ಬಿಡು ಗಿಲ್ಲಿ ಮನಸ್ಸಿಗೆಲ್ಲ ತಗೊಂಬೇಡ ಅಂತ. ಸ್ಪಂದನ ಕಾವ್ಯಗಲ್ಲ ಗಿಲ್ಲಿಗೆ ಹೇಳ್ತಾರೆ ಸ್ಪಂದನ ಅವರು, ಬೇಡ ಬಿಡು ಸ್ಪಂದನ ಮಾತಾಡೋಣ ಅಂತ ಹೇಳ್ತಾರೆ. ಇಲ್ಲಿ ನಂಗೆ ಸ್ವಲ್ಪ ಕಾವ್ಯದ ಓವರ್ ಆಯ್ತಾ ಅನಿಸ್ತಾ ಇತ್ತು. ಬೇಕಾಗಿರ್ಲಿಲ್ಲ, ಆ ವಿಷಯನೇ ಬೇಕಾಗಿರ್ಲಿಲ್ಲ. ಯಾಕಂದ್ರೆ ನನ್ನ ಹತ್ರ ಮಾತಾಡಬೇಡ, ರೀಲ್ಸ್ ಬೇಡ, ನೋಡ್ಬೇಡ, ಮಾಡಬೇಡ ಅನ್ನೋ ಅವಶ್ಯಕತೆನೇ ಇರಲಿಲ್ಲ. ಸಪ್ರೇಟ್ ಆಗಿ ಇರ್ಬೋದಾಗಿತ್ತು, ಇಲ್ಲಾಂದ್ರೆ ಸುಮ್ಮನೆ ಇರ್ಬೋದಾಗಿತ್ತು. ಅದು ಬಿಟ್ಬಿಟ್ಟು ಎಲ್ಲ ಕೇಳಿ ಅವ್ರಿಗೆಲ್ಲ ಕೇಳಿ ಮಾಡ್ಬೋದಾಗಿತ್ತು. ಇನ್ನು ಇದಾದ್ಮೇಲೆ ಇಲ್ಲಿ ಸಾರಿ ಕೇಳ್ಬೇಕಂತ ಹೇಳ್ತಾಳೆ ಕಾವ್ಯ ಅವರು. ಧನುಗೆ ಹೇಳಿದ್ರ ಗಿಲ್ಲಿಗೆ ಹೇಳಿದ್ರ ಅಂತ ಗೊತ್ತಿಲ್ಲ ಕಾವ್ಯ. ಯಾಕೆಂದ್ರೆ ಅಲ್ಲಿ ಏನೋ ಮಾತಾಡ್ಬೇಕಾದ ಒಂದು ಕನೆಕ್ಷನ್ ಆಗುತ್ತೆ. ಆ ಟೈಮ್ ಸ್ವಲ್ಪ ಮ್ಯೂಟ್ ಮಾಡ್ತಾನೆ ಬಿಗ್ ಬಾಸ್. ಅದಾದ್ಮೇಲೆ ಸಾರಿ ಕೇಳ್ಬೇಕಂತ ಕೇಳ್ತಾರೆ ಯಾರು, ಕಾವ್ಯ ಧನುಗೆ ಹೇಳ್ತಾಳೆ. ಇಂಡೈರೆಕ್ಟ್ ಆಗಿ ನಮ್ಮ ಗಿಲ್ಲಿಗೆ ಹೇಳಿದ್ರ ಧನುಗೆ ಹೇಳ್ದ ಅಂತ ಕೇಳಿದ್ರೆ ಸ್ಪಂದನ ಕ್ಲೈಂಟ್ ಅಂತಾನೆ, ಯಾಕೆ ಸಾರಿ ಕೇಳ್ಬೇಕು ಧನು ಅಂದ್ರೆ, ಇಲ್ಲ ನಂಗೆ ಸಾರಿ ಕೇಳ್ಬೇಕಷ್ಟೇ ಅಂತ ಕಾವ್ಯ ಆರ್ಡರ್ ಬೇರೆ ಮಾಡ್ತಾರೆ. ಅದು ಸಖತ್ತಾಗಿತ್ತು. ಅಲ್ಲಿ ನನಗೆ ಅನ್ಸುತ್ತಾ ಇತ್ತು ಗಿಲ್ಲಿಗೆ ಹೇಳ್ತಾ ಇದ್ರೇನ ಅಂತ. ನೋಡೋಣ ಇಲ್ಲಿ ಸ್ಟೋರಿ ಎಲ್ಲ ಎಲ್ಲಿಗೆ ಹೋಗುತ್ತೆ ಅಂತ. ಇನ್ನು ಅದಾದ್ಮೇಲೆ ರಘುವ್ರ ಹತ್ರ ಕೆಲಸ ಮಾಡ್ಬೇಕು, ರಘುವ್ರ ಹತ್ರ ಅಡಿಗೆ ಮಾಡಿಸ್ಬೇಕಂತ ಹೇಳಿ ನಮ್ಮ ರಕ್ಷಿತಾ ಗಿಲ್ಲಿ ಪ್ಲಾನ್ ಮಾಡ್ತಾ ಇದ್ರು. ಆ ಟೈಮಲ್ಲೇ ನಮ್ಮ ಗಿಲ್ಲಿ ಹೇಳ್ತಾನೆ, ಅಣ್ಣ ಏನ್ ಬಾಡಿ ಬಿಲ್ಡರ್ ತರ ಇದ್ದಾನೆ, ಇನ್ನು ಒಳ್ಳೆ ಕಾಮಿಡಿ ಪಿಸರ ಮಾಡ್ಕೊಂಡ್ಬಿಟ್ಟಿಯಲ್ಲ ರಕ್ಷಿತಾ, ಆ ರೀತಿ ಎಲ್ಲ ಬೇಡ ಅಂತ ಹೇಳಿದಾಗ ನಗ್ತಾ ಇರ್ತಾರೆ. ಇಲ್ಲ ಅಣ್ಣ ಮಾತು ಕೇಳ್ತಾನೆ, ಅಣ್ಣ ಬೇಗ ಬರ್ತಾನೆ ಅಂತೆಲ್ಲ ಹೇಳ್ತಾ ಇದ್ದಾರೆ ರಕ್ಷಿತಾ ಅವರು. ಇನ್ನು ಅದಾದ್ಮೇಲೆ ಅವ್ರ ಹತ್ರ ಸ್ಪೆಷಲ್ ರೆಸಿಪಿ ಮಾಡ್ಸೋಣ, ಸ್ಪೆಷಲ್ ಆಗಿ ಒಂದು ಅಡಿಗೆ ಮಾಡ್ಸೋಣ ಅಂತೇಳಿ
ನಮ್ಮ ರಕ್ಷಿತಾ ಗಿಲ್ಲಿ ಪ್ಲಾನ್ ಮಾಡ್ತಾ ಇರ್ತಾರೆ ರಘು ಹತ್ರ. ಇನ್ನು ಅದಾದರೆ ಕಾವ್ಯ ಹತ್ರ ಮಾತು ಇಲ್ಲ ನಮ್ಮ ಗಿಲ್ಲಿಗೆ, ಸುಮ್ಮನೆ ಸಪ್ಪೆ ಕುತ್ಕೊಂಡಿರ್ತಾರೆ. ಅಲ್ಲ ಈಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಾನು. ಇನ್ನು ಅದಾದ್ಮೇಲೆ ನಮ್ಮ ಧನು ಸ್ಪಂದನ ಕಾವ್ಯ ಸೂರಜ್ ಬಗ್ಗೆ ಮಾತಾಡ್ತಾರೆ, ಸೂರಜು ರಾಶಿಕಾ ಬಗ್ಗೆ. ಯಾಕಂದ್ರೆ ಅವರು ಮಾತಾಡ್ತಿರ್ತಾರೆ ಓದ್ತಾರೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಧ್ರುವಂತ್ ವಿಷಯ ಕೂಡ ಬರುತ್ತೆ. ಧ್ರುವಂತ್ ಅವ್ರ ಹತ್ರ ಸ್ಟಾರ್ಟಿಂಗ್ ಅಲ್ಲಿ ಅದೆಲ್ಲ ತಗೊಂಡಿದ್ರು, ಬೆಲ್ಟ್ ಎಲ್ಲ ಇಸ್ಕೊಂಡಿದ್ರು, ಅದೆಲ್ಲ ಮಾಡ್ಕೊಂಡಿದ್ರಲ್ಲ. ಆ ಟೈಮಲ್ಲಿ ಇದೆಲ್ಲ ಯಾವಾಗ ಆಗಿತ್ತು ಅಂತ ಕೇಳಿದಾಗ ಅವರೇ ನಾನೆಲ್ಲ ತಗೊಂಡಿದ್ದಾರೆ, ಅವರೆಲ್ಲ ಬಚ್ಚಿಟ್ಟಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರು. ಮಿಡ್ ನೈಟ್ ಅಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಟೋಟಲ್ ಆಗಿ ಇಲ್ಲಿ ಮಿಡ್ ನೈಟ್ ಅಲ್ಲಿ ಮಾತಾಡಿದ್ದು ಇಷ್ಟೇನೆ. ತುಂಬಾ ಅಂದ್ರೆ ತುಂಬಾ ಕಾನ್ವರ್ಸೇಷನ್ ನಡೆಸ್ತಾ ಇದ್ರು ಹೊರಗಡೆ ರಾಶಿಕಾ ಮತ್ತು ನಮ್ಮ ಸೂರಜ್ ಅವರು. ಬಟ್ ಅದನ್ನ ಮ್ಯೂಟ್ ಮಾಡಿ ಈ ಕಡೆ ಗಿಲ್ಲಿ ಕಾವ್ಯ ಇರೋ ಕಡೆ ಮಾತ್ರ ಕ್ಯಾಮ್ರಾ ತೋರಿಸ್ತಾ ಇದ್ರು, ಅದು ಮಾಡ್ತಾ ಇದ್ರು. ಇಲ್ಲಿ ರಕ್ಷಿತಾ ತುಂಬಾ ಗಿಲ್ಲಿಗೆ ಸಪೋರ್ಟ್ ಆಗಿ ನಿಂತ್ಕೊಂತ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಮಾತಾಡೋದಾಗಿರ್ಬೋದು, ಕೆಲಸದಾಗಿರ್ಬೋದು, ಇನ್ನೊಂದಾಗಿರ್ಬೋದು, ತುಂಬಾನೇ ಕ್ಲೋಸ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಬೋದು. ಒಂದಂತೂ ಸತ್ಯ, ಗಿಲ್ಲಿ ಕಾವ್ಯ ದೂರ ಆಗ್ತಾ ಇದ್ದಾರೆ ನಿಧಾನಕ್ಕೆ. ಆಗ್ಲಿ ಅವ್ರ ಆಟಕ್ಕೆ ಒಳ್ಳೇದು, ಇವ್ರ ಆಟಕ್ಕೆ ಒಳ್ಳೇದು. ಹೊರಗಡೆ ಫ್ಯಾನ್ಸ್ ಯಾವತ್ತೆಲ್ಲ ತಲೆ ಕೆಡಿಸ್ಕೋಬೇಡಿ. ಕಾರಣ ಏನಂದ್ರೆ ಲಾಸ್ಟ್ ಅಲ್ಲಿ ಕೊನೆಗಂತ ಬಂದಾಗ ಯಾರೋ ಒಬ್ರೇ ಗೆಲ್ತಾರೆ, ಒಬ್ರೇ ಇಂಡಿವಿಜುವಲ್ ಆಗಿ ಆಡ್ತಾರೆ. ಬಟ್ ಎಲ್ಲರೂ ಅನ್ಕೊಂತೀವಿ ಜೋಡಾಗಿರ್ಬೇಕು, ಚೆನ್ನಾಗಿರ್ಬೇಕಂತ. ಬಟ್ ಅದು ಅವರು ಚಾಯ್ಸ್ ಆಗಿರುತ್ತೆ, ಅವ್ರ ಒಂದು ನಂಬಿಕೆ ಆಗಿರುತ್ತೆ, ಅದೊಂದು ಬಿಲೀವ್ ಆಗಿರುತ್ತೆ. ಅದು ಬಿಟ್ಬಿಟ್ಟು ನಾವು ನೀವೇನೋ ಮಾತಾಡಿದ್ವಿ, ನಾವು ನೀವೇನೋ ಹೇಳ್ತಂದ್ರೆ ಎಲ್ಲ ಆ ರೀತಿ ಕೇಳೋಕ್ಕಾಗಲ್ಲ. ಅಲ್ಲಿನ ವಾತಾವರಣ ಯಾವ ಸೆಟ್ ಆಗಿತ್ತೆ ಗೊತ್ತಾಗಕ್ಕಾಗಲ್ಲ. ನಾನು ಹೇಳ್ದಲ್ಲ ಆಲ್ರೆಡಿ ರಾಶಿಕಾ ಮತ್ತು ನಮ್ಮ ರಿಷಾ ಗೌಡ ಪ್ಲಾನ್ ಸಕ್ಸಸ್ ಆಯಿತು. ಕೊನೆಗೂ ಇಬ್ರಿಗೂ ಮನಸ್ತಾಪ ಬಂದಿದೆ ಗಿಲ್ಲಿ ಕಾವ್ಯಗೆ. ಮುಂದಿನ ತಿಂಗಳಲ್ಲಿ ಯಾವ ರೀತಿ ಆಗುತ್ತೋ ಗೊತ್ತಿಲ್ಲ, ನೋಡೋಣ ಎಪಿಸೋಡಲ್ಲಿ ಯಾಕೆ ಬರುತ್ತಂತ. ಕಂಪ್ಲೀಟಾಗಿ ಇಗ್ನೋರ್ ಮಾಡ್ತಾ ಇದ್ದಾರೆ ಒಬ್ರಿಗೊಬ್ರು. ಗಿಲ್ಲಿ ಅಂತ ಮಾತಾಡ್ಸಲ್ಲ, ಕಾವ್ಯ ಕೂಡ ಹತ್ರನೇ ಹೋಗ್ತಾ ಇಲ್ಲ. ಅವರ ತುಂಟಾಟ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಬಟ್ ಈಗ ಅದು ನಾವು ಕಳ್ಕೊಂತೀವಿ ಅನ್ನೋದ್ರಲ್ಲಿ ಇದೆ. ಮಿಡ್ ನೈಟ್ ಎಲ್ಲ ನಡೆದಿದ್ದು ಇದು. ಸ್ವಲ್ಪ ಗಮನ ಇಲ್ಲಿ ಬ್ಯಾಡ್ ಕಮೆಂಟ್ಸ್ ಎಲ್ಲ ಯೂಸ್ ಮಾಡ್ಬೇಕಾದ್ರೆ ಆ ಕಾವ್ಯ ಬಗ್ಗೆ. ಯಾಕಂದರೆ ಒಂದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಂತ ನೋಡಾಗ ಗಿಲ್ಲಿಗೆ ಮೋಸ ಮಾಡಿದ್ದಾರೆ ಅಂತೆಲ್ಲ ಅಂತ ವರ್ಡ್ಸ್ ಎಲ್ಲ ಬೇಡ. ಅಲ್ಲಿ ಯಾರು ಮೋಸ ಮಾಡಿಲ್ಲ, ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ. ಅವ್ರ ಒಪಿನಿಯನ್ ಅವ್ರು ಶೇರ್ ಮಾಡಿದ್ದಾನೆ, ಗಿಲ್ಲಿ ಕೂಡ ದೂರ ಆಗ್ತಾ ಇದ್ದಾನೆ. ಇನ್ಮೇಲೆ ಆದರೂ ಸೀರಿಯಸ್ ಎಲ್ಲ ಆಟ ಆಡಂತೆಲ್ಲ ಬಯಸೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.